ಮೈಸೂರು ಮಹಾರಾಜರು ನೀಡಿದ 43 ಎಕರೆ ಆಶ್ರಮದ ಜಾಗ ಇಂದು ಹಾಳು ಕೊಂಪೆಯಾಗಿ ಪರಿಣಮಿಸಿದೆ. ಶಾಲೆ, ಗ್ರಾಮ ಸೇವಾಶ್ರಮ ಸೈನಿಕ ಮಾದರಿಯ ಈ ಶಾಲೆಯಲ್ಲೇ ಪಾಠವನ್ನು ಮಾಡ್ತಾ ಇದ್ರು. ಇವತ್ತು ಹಾಳು ಕೊಂಪೆಯಾಗಿದೆ. ಇದು ಆಶ್ರಮ ಜಾಗ 1938-39ರಲ್ಲಿ ಮೈಸೂರು ಅರಸರು ದಲಿತರ ಉದ್ಧಾರಕ್ಕೋಸ್ಕರ 43 ಎಕರೆನ ಬಿಟ್ಕೊಟ್ಬಿಟ್ಟು ಹೋಯ್ತಾರೆ. ನಮ್ಮ ಸಂಘಟನೆ ಒಂದಿರ್ತದೆ, ಕರ್ನಾಟಕ ರಿಜಿಯನ ಸಂಘ ಅಂತ. ಆ ಸಂಘದವರು ಅಡಾಪ್ಟ್ ಮಾಡ್ಕೋತಾರೆ. ಮೈಸೂರು ಅರಸರ ಕಡೆಯಿಂದ ಅಡಾಪ್ಟ್ ಮಾಡ್ಕೊಂಡು ಅಭಿವೃದ್ಧಿ ಮಾಡ್ತೀವಿ, ಇಲ್ಲಿ ಸ್ಥಳೀಯವಾಗಿರುವಂತಹ ದಲಿತ ಕುಟುಂಬಗಳಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಎಲ್ಲಾ ರಂಗದಲ್ಲೂ ಮುಂದುವರಿಲಿ ಅಂದ್ಬಿಟ್ಟು ಈ 43 ಎಕರೆನೂ ಬಿಟ್ಬಿಟ್ಟು 100 ಎಕರೆ ತಗೋತಾರೆ. ಫಸ್ಟು ಬ್ರಹ್ಮದೇವರು ಅಂತ ಆಶ್ರಮ ನಡ್ಸ್ಕೊಂಡು ಹೋಗ್ತಾ ಇರ್ತಾರೆ. ಇಡೀ ನಮ್ಮ ಸುತ್ತಮುತ್ತಲಿನ ಗ್ರಾಮದ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ವಾಸ್ತವ ಹೂಡಿ ಆಶ್ರಮದಲ್ಲಿ ಒಳ್ಳೆ ವಿದ್ಯಾಭ್ಯಾಸವನ್ನು ಮಾಡಿಕೊಂಡು ಮುಂದುವರೆದಿರ್ತಾರೆ. ಅದರಲ್ಲೂ ನಮ್ಮ ಪಕ್ಕದ ಗ್ರಾಮದ ಉರ್ಗಳಿ IAS ಮಾಡಿದಂತ ದಿವಂಗತ ಯೇಸೂರಮ್ಮ ಅಣ್ಣವರು ಕೂಡ ಇದೇ ಆಶ್ರಮದಲ್ಲಿ ಓದಿ ಉನ್ನತ ಮಟ್ಟದಲ್ಲಿ ಅಧಿಕಾರಿಯಾಗಿ ಹೊರಹೊಮ್ಮಿದ್ರು. ಅವ್ರಾದ್ಮೇಲೆ ತಿರ್ಗಾ ರಾಮಚಂದ್ರಣ್ಣ ಅಂತ ಪಕ್ಕದ ಇಟ್ಮಡೋ ಗ್ರಾಮದ ರಾಮಚಂದ್ರಣ್ಣ ಅವರು ಕೂಡ ಸ್ವಲ್ಪ ದಿನ ಈ ಆಶ್ರಮನ ನಡೆಸಿದ್ರು. ಕಾಲಕ್ರಮೇಣ ಏನಾಯ್ತೋ ಅದು ಅರ್ಧಕ್ಕೆ ನಿಂತು ಇವಾಗ ಅಧೋಗತಿಗೆ ಹೋಗಿದೆ. ಈ ಭೂಮಿ ಮೇಲೆ ಕಾಣದ ಕೈಗಳು ಕೈಯಾಡ್ತಾ ಇದ್ದೇವೆ. ಇದು ದಯವಿಟ್ಟು ಇದ್ರನ್ನ ಹರಿಜನರ ಉದ್ಧಾರಕ್ಕೋಸ್ಕರನೇ ಉಪಯೋಗಿಸ್ಬೇಕು ಅಂತ ಈ ಮೂಲಕ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ.